ಸರ್ ತಾವು ಮೊನ್ನೆ ಹೇಳಿದ್ರು ಉಪಸಭಾಪತಿ ಎಲೆಕ್ಷನ್ ಆದ್ಮೇಲೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು ಆಸ್ ಪರ್ ದ ರೂಲ್ ನಾರ್ಮ್ಸ್ ಪ್ರಕಾರ ಅದು ಕರೆಕ್ಟ್ ಇತ್ತು. ಈಗ ಸಡನ್ ಆಗಿ ಮುಖ್ಯಮಂತ್ರಿ ಹೇಳುವಂತ ನೀವು ಒತ್ತಡ ಅಂತ ರಾಜೀನಾಮೆ ಕೊಟ್ಟಿದ್ದು ಅವರು ಒತ್ತಡ ಹಾಕಿದ್ದು ಎಷ್ಟು ಕೂಡ ಸರಿ ಸರ್? ಎಲ್ಲ ನೋಡಿ ಕೇಳಿದಾಗ ನಾವು ಕೊಡೋದಷ್ಟೇ. ನಮ್ಗೆ ನಾವು ಅದು ಒತ್ತಡ ಅಂತ ಏನು ಇಲ್ಲ, ಹೇಳಂಗಿಲ್ಲ. ರಾಜೀನಾಮೆ ಕೊಡಬೇಕಂದ್ರು ಇವತ್ತು ಕೊಡಬೇಕಂದ್ರು ಕೊಟ್ಬಿಟ್ಟೆ. 14 ಕೊಡೋದಿತ್ತು, ಅದ್ರ ಬದಲು ಇವತ್ತು ಕೊಡೋದ್ರೆ ಇವತ್ತು ಕೊಟ್ಟೆ. ರಾಜಕಾರಣದಾಗೆಲ್ಲ ನಡೆಯುವ್ರಿ. ರಾಜಕಾರಣದಾಗ ಅವ್ರು ಎದಕ್ಕೆ ಕೇಳಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಕೊಡ್ಬೇಕಂದ್ರೆ ಇವತ್ತು ಕೊಡೋದು, ಯಾಕೆ ಅವ್ರಿಗೆ ಬಿಟ್ಟಿರ್ತದೆ. ಯಾಕೆ ಕೊಡ್ಬೇಕಂದ್ರೆ ಗೊತ್ತಿಲ್ಲ. ಕೊಡ್ಬೇಕಂದ್ರೂ ಕೊಡ್ಬೇಕಷ್ಟೇ. ಕೊಟ್ಟಿದ್ದೀನಿ ನಾನು. ಈಗ ಸಂಖ್ಯಾಬಲ ಹೆಚ್ಚು ಕಡಿಮೆ ಆದಾಗಲೇ ನೀವು ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಇಷ್ಟು ವಿಳಂಬ ಯಾಕಾಯ್ತು? ಈ ತರದ ಪರಿಸ್ಥಿತಿಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂಡ್ರ ಸರ್ಕಾರ ಸೃಷ್ಟಿ ಮಾಡ್ತಾ ಸರ್? ನಾವು ಸೃಷ್ಟಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲಲ್ಲ. ಮಾಮೂಲಿ ನಮ್ಮ ಬರುವಂಗೆ ಬಂದಿದ್ದೀವಿ ನಾವು. ಅವ್ರು ರಾಜೀನಾಮೆ ಕೊಡಂತೇಳಿ ಬಂದಾಗ ಮತ್ತು ಅವ್ರು ಕೇಳಿದಾಗ ನಾವು ರಾಜೀನಾಮೆ ಕೊಟ್ಟಿವಿ. ಸಂಖ್ಯಾಬಲಗೆಲ್ಲ ಏನು ಪ್ರಶ್ನೆ ಬಂದೇ ಇಲ್ಲ. ಯಾಕಂದರೆ ಇಲ್ಲಿವರೆಗೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಂಖ್ಯಾಬಲವನ್ನು ಎಲ್ಲೂ ನೋಡಿಲ್ಲ. ಸಂಖ್ಯಾಬಲದಿಂದ ಸಭಾಪತಿನ ಕೆಳಗಿಳಿಸಿದ್ದು ಯಾವುದೂ ಇಲ್ಲ. ಸ್ಪಷ್ಟ ಉದಾಹರಣೆ ಇದು. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಸಭಾಪತಿಯನ್ನ ಇಳಿಸಿದಂಥ ಉದಾಹರಣೆಗಳು ಇಲ್ಲ. 1956ರಿಂದ ಇಲ್ಲಿವರೆಗೆ ನೋಡಿ. 1956 ಟಿ ಸುಬ್ರಹ್ಮಣ್ಯ ಅಂತಿದ್ರು. 19/12/56ರಿಂದ ಅಲ್ಲಿಂದ ಹಿಡಿದು ಪ್ರತಾಪ್ ಚಂದ್ರ ಶೆಟ್ಟಿ ಅದು 1920-21 ಇದೇ ಫಸ್ಟ್ ಟೈಮ್ ಬರ್ಬೋದು. ಇದ್ರ ಮ್ಯಾಗಿಂದ ಇವರು ಪ್ರತಾಪ್ ಚಂದ್ರ ರಾಜೀನಾಮೆ ಕೊಟ್ಟಿದ್ರು. ಉಳಿದವರೆಲ್ಲ ಸಭೆ ಅವ್ರ ಮುಕ್ತಾಯ ಆದದ್ದಕ್ಕೆ ಅವ್ರ ಪೀರಿಯಡ್ ಎಲ್ಲ ಮುಕ್ತಾಯ ಆದ ಕೊಟ್ಟಿದ್ದಾರೆ. ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ ಸರ್. ಹೌದು ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ. ಹೌದು. ಏನು ಸಭಾಪತಿಯಾಗಿ ನಾನು 1980ನೇ ಇಸ್ವಿ ಫಸ್ಟ್ ಬಂದೀನಿ. ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. ಇವ್ರನ್ನ 19ನೇದವರು 10-12 ಮಂದಿನ ಸಭಾಪತಿಗಳು ನೋಡಿದ್ದೀನಿ. ನಾನು ಸಭಾಪತಿ ಆದಾಗ ನನ್ನ ಕರ್ತವ್ಯನ ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸಿದ ಅಂತ ತಿಳ್ಕೊಂಡು ನನಗೆ ಗೊತ್ತಿದೆ. ಸದನದ ಎಲ್ಲ ಪಕ್ಷದವರು, ಸದನದ ಎಲ್ಲ ಸದಸ್ಯರು ನನ್ನ ಬಗ್ಗೆ ಗೌರವವನ್ನು ತೋರಿಸಿದ್ದಾರೆ. ಎಲ್ಲೂ ಸಣ್ಣ ಪುಟ್ಟ ಇವು ಆಗ್ತಿರ್ತಾವೆ ಅವಾಗ. ಬಟ್ ಯಾವುದೇ ರೀತಿಯಿಂದ ಅಂಥ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಂಡು ಬಂದೀನಿ. ಎಲ್ಲರಿಗೂ ಸಾಧ್ಯವಾದಷ್ಟು ಪ್ರಿಫರೆನ್ಸ್ ಕೊಟ್ಟು, ಹೊಸ ಬಂದವ್ರಿಗೆ, ಹೆಣ್ಣು ಮಕ್ಕಳಿಗೆ ಪ್ರಿಫರೆನ್ಸ್ ಕೊಟ್ಟು ಸದನವನ್ನು ನಡೆಸ್ಕೊಂಡು ಬಂದ್ವಿ. ಸದನವನ್ನು ಅಜೆಂಡಾ ಎಲ್ಲ ಪೂರ್ಣ 90% ಮುಗಿಸಿದ ಮಟ್ಟ. ಆಮೇಲೆ ಒಂದೊಂದು ಸರಿ 11 ತಾಸಿನವರೆಗೂ ಸದನದಲ್ಲಿ ಕುಂತೀವಿ ನಾವು. ಬೆಳಗಾವಿ ಅಧಿವೇಶನದಾಗ ರಾತ್ರಿ 2 ಗಂಟೆ ಮಟ್ಟ ಸದನ ನಡೆಸಿವಿ. ಅನೇಕ ಉದಾಹರಣೆಗಳದಾವ ಸದನ ನಡೆಸಿದಂಥದ್ದು. ಮಾಡಿವಿ. ನಮ್ಮ ಡ್ಯೂಟಿಯನ್ನು ಮಾಡಿರೋದು ನಮ್ಮ ಸಮಾಧಾನ ಇದೆ ಅಷ್ಟೇ. ಸರ್, ಸಿದ್ದರಾಮಯ್ಯ ಅವರು ಇದ್ರೆ ನಮ್ಮನ್ನ ಈ ತರ ನಡೆಸ್ಕೊತಿರ್ಲಿಲ್ಲ ಅಂತ. ಈಗ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹಾಗಾಗಿ ವ್ಯವಸ್ಥೆನೂ ಬದಲಾಗಿದೆ. ನೀವು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು ಸರ್. ಹಿಂದೆ ಸಿದ್ದರಾಮಯ್ಯ ನಿಮ್ಮನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದ್ರು. ಸಂಖ್ಯಾಬಲ ಹೆಚ್ಚಳ ಆದ್ರೂ ಸರ್ ಅದನ್ನ ನನಗೆ ಉತ್ತರ ಇಲ್ಲ. ಅದಕ್ಕೆ ನಾನು ಉತ್ತರ ಹೇಳಿದ್ವಿ. ಮಾತಾಡಿ ನೋಡಪ್ಪ ನೀನು ಬಿಟ್ಟದ್ದು ಅಂತ ಹೇಳಿದ್ರು. ಈಗ ಸಭಾಪತಿಗಂತ ಕೆಳಗಿಳಿಸಿ ನಿಮ್ಮ ಮುಂದಿನ ರೋಲ್ ಹೇಗಿರುತ್ತೆ? ಪಾರ್ಟಿಯಲ್ಲಿ ನಿಮ್ಮ ರೋಲ್ ಹೇಗಿರುತ್ತೆ? ಸ್ವಲ್ಪ ಒಳಗೆ ಮುಂದಿನ ರೋಲ್ ನಾ ಹೇಳ್ಬಿಡ್ತೀನಿ. ನಾನು ಶಿಕ್ಷಕ ಮತದಾರ ಕ್ಷೇತ್ರದಿಂದ ಬಂದವ. 28ಕ್ಕೆ ಚುನಾವಣೆ ಐತಿ. ಈ ಮತ್ತೆ 2 ವರ್ಷ ಟೈಮ್ ಸತಿ ಎಲ್ಲ ಕಡೆ ಅಡ್ಡಾಡ್ತೀನಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಡ್ಡಾಡಿ ಕೆಲಸ ಮಾಡ್ತೀನಿ. ಇಲ್ಲಿ ಮಟ್ಟ ಶಿಕ್ಷಕರಿಗೆ ಒಂದು ಸರಿ ಸಿಗ್ತಿದ್ನಿ, ಸಿಗಂಗಿಲ್ಲ. ಈಗ ಶಿಕ್ಷಕರಿಗೆ ಮ್ಯಾಗಿಂದ ನನಗೆ ಸಿಗ್ತೀನಿ, ಅಡ್ಡಾಡ್ತೀನಿ. ನನಗೇನು ಟೈಮ್ ಪಾಸ್ ಆಗತ್ತೆ. ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ಮುಂದಿನ ತಯಾರಿಯನ್ನು ಮಾಡ್ತೀನಿ. ಬ್ಯಾಸರು ಬಂದಾಗ ತೋಟಕ್ಕೆ ಹೋಗ್ತೀನಿ. ದನಗಳು ಕೂಡ ನಾನು ನಿನ್ನ ಕೇಳಿ ಹೇಳ್ತೀನಿ ಆಮೇಲೆ. ಯಾಕಂದ್ರೆ ನೀ ಹಿತಶತ್ರು ಅಂತ ಗೊತ್ತೈತಿ ನನಗೆ. ನಿನ್ ಕೇಳಿ ಹೇಳ್ತೀನಿ. ಸಮಕಾಲ ನಿಮ್ಗೆ ಹಿರಿತನ ಇದೆಯಲ್ಲ ಸರ್, ಯಾಕೆ ಎಲ್ಲರೂ ನಮ್ಮ ಸಮಕಾಲೀನ ಬಹುತೇಕ ಎಲ್ಲರೂ ಸಹ ನಿವೃತ್ತಿ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ನಿವೃತ್ತಿ ತೆಗೆದುಕೊಂಡಿದ್ದಾರೆ.
ತಾವು ಸಹ ಆ ರೀತಿ ನಿರ್ಧಾರ ತೆಗೆದುಕೊಳ್ತೀರಾ ಅಥವಾ ಮುಂದಿನ ಕಂಟೆಸ್ಟ್ ಮಾಡ್ತೀರಾ? ಮುಂದಿನ ನೋಡೋನು ಏನಿದೆ, ದೇವ್ರ ಶಕ್ತಿ ಕೊಟ್ಟ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೆಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಧನ್ಯವಾದಗಳು. ಬಹಳ ರೀತಿಯಿಂದ ಮೊದಲಿನಿಂದ ಇಲ್ಲಿವರೆಗೆ ಎಲ್ಲ ಸಹಕಾರ ಮಾಡಿರಿ, ಇದ್ದಂಗ ನೀವು ರಿಲೇ ಮಾಡಿರಿ. ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಾಕಷ್ಟು ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದಿರಿ. ಅದಕ್ಕೆ ನಿಮ್ಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಹೌಸ್ನಾಗ ಸಲ್ಲಿಸ್ತೀನಿ. ಅದಕ್ಕೆ ಮೊದಲು ಇವತ್ತು ಬಂದಿರಿ, ಇಲ್ಲಿ ಸಲ್ಲಿಸ್ತೀನಿ.